ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದಿದ್ದೇ ಇಳಿದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಊಹಿಸೋದಕ್ಕೆ ಆಗದಂತಹ ಬೆಳವಣಿಗೆ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಪಟ್ಟ ಶಿಷ್ಯಂದರು ಅನ್ಸ್ಕೊಂಡವರ ಮೇಲೆ ಗಂಭೀರ ಆರೋಪ ಕೇಳಿ ಬರೋದಕ್ಕೆ ಶುರುವಾಗಿದೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು. ಜಮೀರ್ ಅಹಮದ್ ಖಾನ್ ಅಂದ್ರೆ ಸಿದ್ದರಾಮಯ್ಯ ಅವರ ಪರಮಾಪ್ತ ಅಂತ ಗುರುತಿಸಿಕೊಂಡವರು. ಸಿದ್ದು ಎಲ್ಲೇ ಹೋದ್ರೂ ಜಮೀರ್ ಇರ್ತಾ ಇದ್ರು. ಸಿದ್ದರಾಮಯ್ಯ ಬೆನ್ನಿಗೆ ಸದಾ ನಿಲ್ತಾ ಇದ್ರು. 2023ರಲ್ಲಿ ಸರ್ಕಾರ ರಚನೆ ಆದ ದಿನದಿಂದಲೂ 2.5 ವರ್ಷದ ಒಪ್ಪಂದ ಆಗಿದೆ. 2.5 ವರ್ಷಕ್ಕೆ ಸಿದ್ದರಾಮಯ್ಯ ಸಿಎಂ ಸ್ಥಾನ ಬಿಟ್ಕೊಡ್ತಾರೆ ಅನ್ನೋ ಚರ್ಚೆ ಹುಟ್ಕೊಂಡಿತ್ತು. ಆಗೆಲ್ಲ ಬೆನ್ನಿಗೆ ನಿಂತವರು, ಸಿದ್ದರಾಮಯ್ಯ ಪರ ಗಟ್ಟಿಯಾಗಿ ಮಾತನಾಡಿದವರು ಇದೇ ಜಮೀರ್ ಅಹಮದ್ ಖಾನ್. ಸಿದ್ದರಾಮಯ್ಯ ಮಾಸ್ ಲೀಡರ್, ಅವರನ್ನ ಯಾರೂ ಬದಲಿಸಲ್ಲ, ಅವರೇ 5 ವರ್ಷ ಸಿಎಂ ಅಂತ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ರು. ಕೆಪಿಸಿಸಿ ಕಡೆಯಿಂದ ಅದೆಷ್ಟೇ ಎಚ್ಚರಿಕೆ ಬಂದ್ರು ಜಮೀರ್ ಮಾತ್ರ ಸಿದ್ದು ಪರ ಮಾತನಾಡೋದು ನಿಲ್ಸಿರ್ಲಿಲ್ಲ. ಸಿಎಂ ಕುರ್ಚಿ ಬದಲಾವಣೆ ವಿಷಯ ಬಂದಾಗಲೆಲ್ಲ ಸಿದ್ದರಾಮಯ್ಯ ಪರವೇ ನಿಂತಿದ್ರು. ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಕುರ್ಚಿ ಬಿಡಲ್ಲ, 5 ವರ್ಷ ಅವರೇ ಸಿಎಂ ಅಂತ ಗಟ್ಟಿಯಾಗಿ ನಿಂತಿದ್ರು. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಪರಮಾಪ್ತ ಅಂತ ಜಮೀರ್ ಗುರುತಿಸಿಕೊಂಡಿದ್ರು. ಇನ್ನೂ ಒಂದು ವಿಷಯ ಅಂದ್ರೆ, ಸಿದ್ದು ಹಾಗೂ ಜಮೀರ್ ಇಬ್ರು ಕೂಡ ಜೆಡಿಎಸ್ ಪಕ್ಷದಿಂದ ಬಂದವರು. ಇಬ್ಬರು ಜನತಾದಳದಿಂದ ಬಂದು ಕಾಂಗ್ರೆಸ್ನಲ್ಲಿ ಗಟ್ಟಿ ನೆಲೆ ಮಾಡಿಕೊಂಡವರು. ಇಬ್ಬರ ಹಾದಿಯೂ ಒಂದೇ ಆಗಿತ್ತು. ಹೀಗಾಗಿ ಇವರಿಬ್ಬರ ಜೋಡಿಯನ್ನ ಗುರು ಶಿಷ್ಯರು ಅಂತ ಕರೀತಾ ಇದ್ರು. ಅಷ್ಟರ ಮಟ್ಟಿಗೆ ಆಪ್ತ ಆಗಿತ್ತು. ಆದ್ರೆ ಇವತ್ತು ಇದೇ ಗುರು ಶಿಷ್ಯರ ಸಂಬಂಧದಲ್ಲಿ ಮಹಾ ಬಿರುಕು ಮೂಡಿದೆ. ಸಿದ್ದರಾಮಯ್ಯಗೆ ಜಮೀರ್ ಹೆಸರು ಹೇಳಿದ್ರೆ ಸಾಕು ಉರಿದ್ ಬೀಳೋದಕ್ಕೆ ಶುರು ಮಾಡ್ತಿದ್ದಾರೆ. ಮೊದಲ ಸಚಿವ ಸಂಪುಟದಲ್ಲೇ ಜಮೀರ್ ಅವರ ಹೆಸರು ಇರಬೇಕಿತ್ತು. ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿರೋ ಅಲ್ಪಸಂಖ್ಯಾತ ನಾಯಕ ಅಂದ್ರೆ ಅದು ಜಮೀರ್ ಅಹಮದ್ ಖಾನ್. ಮುಸ್ಲಿಂ ಪ್ರಾಬಲ್ಯ ಇರೋ ಸ್ಥಳಗಳಿಗೆ ಜಮೀರ್ ಹೋದ್ರೆ ಎಲ್ಲಾ ವೋಟ್ಗಳು ಕಾಂಗ್ರೆಸ್ಗೆ ಪಕ್ಕ ಅನ್ನೋ ರೀತಿ ಗುರುತಿಸಿಕೊಂಡಿರೋ ನಾಯಕ. ಆದ್ರೀಗ ಇದೇ ನಾಯಕನಿಗೆ ಸಚಿವ ಸ್ಥಾನ ಕೈತಪ್ಪಿದೆ. ಮುಂದಿನ ಸಚಿವ ಸಂಪುಟ ವಿಸ್ತರಣೆ ವೇಳೆ ಸಚಿವ ಸ್ಥಾನ ಸಿಗುತ್ತೋ ಇಲ್ವೋ ಅನ್ನೋ ಅನುಮಾನ ಹುಟ್ಟಿಸ್ತಾ ಇದೆ. ಇದೇ ಹೊತ್ತಲ್ಲೇ ಸಿದ್ದರಾಮಯ್ಯ ಕೂಡ ಜಮೀರ್ ಹೆಸರು ಕೇಳ್ತಿದ್ದಂತೆ ಸಿಟ್ಟಾಗ್ತಿದ್ದಾರೆ. ಇದರ ಪರಿಣಾಮವೇ ಜಮೀರ್ಗೆ ಸಚಿವ ಸ್ಥಾನ ಸಿಗ್ತಿಲ್ವಾ ಅನ್ನೋ ಅನುಮಾನ ಹುಟ್ಟಿಸಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಹಾಗೂ ಜಮೀರ್ ಮಧ್ಯೆ ಆಗಿದ್ದೇನು? ಗುರು ಶಿಷ್ಯರ ಮಧ್ಯೆ ಬೆಂಕಿ ಹಚ್ಚಿದ್ಯಾರು? ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯದಲ್ಲಿ ಬೈ ಎಲೆಕ್ಷನ್ ನಡೆದಿದ್ದು ಅಲ್ಲಿಂದಲೇ ನೋಡಿ ಜಮೀರ್ ಅಹಮದ್ಗೆ ಸಂಕಷ್ಟ ಸುತ್ತಕೊಳ್ಳೋದಕ್ಕೆ ಶುರುವಾಗಿದ್ದು. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಬಳಿಕ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಂ ನಾಯಕರಿಗೆ ಟಿಕೆಟ್ ನೀಡಬೇಕು ಅನ್ನೋದು ಜಮೀರ್ ವಾದ ಆಗಿತ್ತು. ಈ ಸಂಬಂಧ ಸಿದ್ದು ಜೊತೆಗೂ ಚರ್ಚೆ ನಡೆಸಿದ್ರು. ಆದ್ರೆ ತಮ್ಮ ಕ್ಷೇತ್ರ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲದ ಶಾಮನೂರು ಕುಟುಂಬ ದಿಲ್ಲಿ ಮಟ್ಟದಲ್ಲಿ ಭಾರಿ ಒತ್ತಡ ಹಾಕಿ ಟಿಕೆಟ್ ಗಿಟ್ಟಿಸಿಕೊಂಡಿತ್ತು. ಇಲ್ಲಿಂದಲೇ ಅಸಮಾಧಾನ ಶುರುವಾಗಿತ್ತು. ಮುಸ್ಲಿಂ ಮುಖಂಡರು ಪಕ್ಷದ ವಿರುದ್ಧವೇ ಬಹಿರಂಗ ಹೇಳಿಕೆ ನೀಡೋದಕ್ಕೆ ಶುರು ಮಾಡಿದ್ರು. ಪಕ್ಷೇತರರಾಗಿಯೂ ಕಣಕ್ಕಿಳಿದ್ರು. ಆಮೇಲೆ ಸಿದ್ದು ನೇತೃತ್ವದಲ್ಲಿ ಸಂಧಾನ ಸಭೆ ನಡೆಸಿ ಒಂದು ಮಟ್ಟಿಗೆ ತಂದು ನಿಲ್ಲಿಸಿದ್ರು. ಆದ್ರೆ ಜಮೀರ್ ದಾವಣಗೆರೆ ದಕ್ಷಿಣಕ್ಕೆ ಹೋಗ್ತಾ ಇಲ್ಲ, ಇವರ ಅಸಮಾಧಾನ ಇನ್ನೂ ಆರಿಲ್ಲ ಅನ್ನೋ ಮಾತು ಕೇಳಿ ಬಂದಿದ್ವು. ಕೊನೆಗೆ ಜಮೀರ್ ಕೂಡ ಪ್ರಚಾರ ನಡೆಸಿ ಬಂದಿದ್ರು. ಆದ್ರೆ ಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ನ ಒಂದಿಷ್ಟು ಮುಸ್ಲಿಂ ನಾಯಕರನ್ನ ಪಕ್ಷದಿಂದ ಕಿತ್ತಾಕಲಾಯಿತು. ಆಗ ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆಶಿ ಪಕ್ಷ ವಿರೋಧಿ ಕೆಲಸ ಮಾಡಿದ್ದಾರೆ, ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಷಡ್ಯಂತ್ರ ರೂಪಿಸಿದ್ದಾರೆ ಅಂತ ಬಿಗ್ ಶಾಕ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆಲ್ಲೋದು ಸಹ ಡೌಟೇ ಅನ್ನೋ ಮಾತು ಕೇಳಿ ಬಂತು. ಫಲಿತಾಂಶದ ದಿನ ನಿರೀಕ್ಷೆಯಂತೆ ಕಾಂಗ್ರೆಸ್ ಕೆಲವು ಮತಗಳ ಅಂತರದಿಂದ ಗೆಲ್ಲಬೇಕಾಯಿತು. ಸ್ವಲ್ಪ ಯಾಮಾರಿದ್ರು. ಕಾಂಗ್ರೆಸ್ ಅಭ್ಯರ್ಥಿಯೇ ಸೋಲ್ಬೇಕಿತ್ತು. ಇದಕ್ಕೆ ಕಾರಣ ಆಗಿದ್ದು ಷಡ್ಯಂತ್ರ ಅನ್ನೋ ಆರೋಪ. ಇದೆಲ್ಲ ಆಗಿ ಎಲ್ಲ ವಿಷಯವೂ ತಣ್ಣಗಾಗಿತ್ತು. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾ ಇದ್ದಂತೆ ಡಿಕೆಶಿಗೆ ಪಟ್ಟ ಕಟ್ಟಲಾಯಿತು. ಈ ವೇಳೆ ಸಚಿವ ಪಟ್ಟಿ ಕೂಡ ರೆಡಿ ಆಗ್ತಿತ್ತು. ಇಂಥ ಹೊತ್ತಲ್ಲೇ ಜಮೀರ್ ಅಹಮದ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ಆಯಿತು. ಈ ಆಡಿಯೋದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಆರೋಪಿಸಲಾಯಿತು. ಇದರ ಬೆನ್ನಲ್ಲೇ ಜಮೀರ್ ಅವರ ಸಚಿವ ಸ್ಥಾನವೂ ಕೈತಪ್ಪಿ ಹೋಯಿತು. ಹೀಗಾಗಿ ರಾಜ್ಯಾದ್ಯಂತ ಸಿಡಿದೆದ್ದ ಜಮೀರ್ ಬೆಂಬಲಿಗರು ಸಚಿವ ಸಂಪುಟ ವಿಸ್ತರಣೆ ವೇಳೆಯಾದ್ರೂ ಮಂತ್ರಿಗಿರಿ ಕೊಡಬೇಕು, ಇಲ್ಲ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ತೀವಿ ಅಂತ ಪಟ್ಟು ಹಿಡಿದು ನಿಂತಿದ್ದಾರೆ.
ಹೀಗಾಗಿ ಜಮೀರ್ಗೆ ಮಂತ್ರಿಗಿರಿ ಸಿಗಬಹುದು ಅನ್ನೋ ವಿಶ್ವಾಸ ಹುಟ್ಟಿಸಿತ್ತು. ಇದೇ ವಿಷಯವಾಗಿ ಜಮೀರ್ ಆಪ್ತರು ಸಿದ್ದರಾಮಯ್ಯ ಬಳಿ ತೆರಳಿ ಮನವಿ ಸಲ್ಲಿಸೋದಕ್ಕೆ ಮುಂದಾಗಿದ್ರು. ನಿಮ್ಮ ಆಪ್ತರಾದ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಿಸಿ ಅಂತ ಕೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಜಮೀರ್ ನನ್ನ ವಿರುದ್ಧವೇ ಕೆಲಸ ಮಾಡ್ಲಿಲ್ವೇನಯ್ಯ ಅಂತ ಸಿಟ್ಟಲ್ಲಿ ಹೇಳಿದ್ದಾರೆ. ಇದು ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ಜಮೀರ್ ಹಾಗೂ ಸಿದ್ದು ಮಧ್ಯೆ ಯಾವುದೂ ಸರಿ ಇಲ್ಲ ಅನ್ನೋದನ್ನ ತೋರಿಸಿಕೊಡ್ತಾ ಇದೆ. ಈ ಎಲ್ಲ ಬೆಳವಣಿಗೆ ಮಧ್ಯೆ ಕಾಡ್ತಾ ಇರೋ ಸಮಸ್ಯೆಯೊಂದೇ, ಸಿದ್ದರಾಮಯ್ಯ ಹಾಗೂ ಜಮೀರ್ ಮಧ್ಯೆ ಬೆಂಕಿ ಹಚ್ಚಿದ್ಯಾರು, ಆಡಿಯೋ ಬಾಂಬ್ನ ಹೊರಬಿಟ್ಟಿದ್ಯಾರು ಅನ್ನೋದು. ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.